ಯಾಕೆಂದ್ರೆ ಈ ರಸ್ತೆ ಇಲ್ಲಿ ತಿರುಗಾಡ್ಲಿಕ್ಕೆ ಅನುಕೂಲ ಆದ್ರೆ ಗಂಡಸರಿಗೆಲ್ಲ ಹೆಣ್ಮಕ್ಳಿಗೆ ಹೆಚ್ಚು ಅನುಕೂಲ ಆಗೋದು. ಇವರೆಲ್ಲ ಮಕ್ಕಳು ಕೊರಗನಹಳ್ಳಿಯೆಲ್ಲ ಮದ್ಗಿರಿಗೂ ಹೊರಟೋಗಿರ್ತಾರೆ. ನೀವು ಮಕ್ಕಳು ಮರಿ ಶಾಲೆ ಕಳಿಸೋದು, ಹಾಲು ಗೀಲು ಕರೆದನ್ನ ಡೈರಿಗೆ ಹಾಕೋದು, ಇವೆಲ್ಲ ಪಾಪ ಕಷ್ಟಪಡೋರು ಅವರೇ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬಂದಿದ್ದಾರೆ, ಬಹಳ ಸಂತೋಷ. ಈ ದಿವಸ ನಾನು ಸನ್ಮಾನ್ಯ ಬೋಸರಾಜ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ನಾನೇನಾದ್ರೂ ಎಮ್ಮೆ ಮಿನಿಸ್ಟರ್ ಇದ್ರೆ ಈ ತರ ಇನ್ಸ್ಪೆಕ್ಷನ್ ನಾನು ಓದ್ತಿಲ್ಲ, ಯಾರೋ ಅಧಿಕಾರಿಗಳು ಕರೆಸಿ ಹೋಗಪ್ಪ ನೋಡ್ಕೊಂಡ್ ಬಂದೇನು ಅಂತ ಹೇಳ್ತಾ ಇದ್ದೆ. ಆದ್ರೆ ಅವರ ಒಂದು ದೊಡ್ಡತನ, ಇಲ್ಲ ನಾನೇ ಬರ್ತೇನೆ ನೋಡೋಣ, ಜನಕ್ಕೆ ಏನು ಅನಾನುಕೂಲ ಆಗಿದೆ ಅದನ್ನ ಪರಿಹಾರ ಮಾಡೋಣ ಅಂತಕ್ಕಂಥದ್ದು ಅವರು ಎಲ್ಲ ಅಧಿಕಾರಿಗಳನ್ನು ಕೂಡ ಈ ಸ್ಥಳದಲ್ಲಿ ಕರೆದು ಅವರಿಗೆ ಸೂಕ್ತವಾದಂತಹ ಮಾರ್ಗದರ್ಶನವನ್ನ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ನಾನು ಅವರ ಕಳಕಳಿಗೆ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಬೋಸರಾಜರವರು ಮೊದಲಿಂದಲೂ ಕೂಡ ಕ್ರಿಯಾಶೀಲ ವ್ಯಕ್ತಿ. ಪಕ್ಷದ ಕಚೇರಿ ಇದ್ರೆ ಅವರು ಎಲ್ಲ ಕಚೇರಿ ನಡೆಸೋರು. ಹಾಗೆ ಇಲ್ಲಿಂದ ದೆಹಲಿಯವರೆಗೂ ಹೆಚ್ಚು ಪ್ರಭಾವಿ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಆತ್ಮೀಯ ಬೋಸರಾಜರವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸೋದ್ರ ಜೊತೆಗೆ ಇದು ಇಲ್ಲಿರ್ತಕ್ಕಂಥವರು ಎಲ್ಲರೂ ಕೂಡ ರೈತರು, ರೈತಾಪಿ ಕುಟುಂಬದ ಜನರು ವಾಸ ಮಾಡುವಂಥವ್ರು. ಮತ್ತೆ ರೈತರು ಇಲ್ಲೆಲ್ಲರೂ ಕೂಡ ಬೇಸಾಯ ಮಾಡ್ತಾರೆ, ಯಾರು ಕೂಡ ಸೋಮಾರಿಗಳು ಅಲ್ಲ. ಅವರಿಗೆ ಒಂದು ಬೇಕಿರ್ತಕ್ಕಂಥ ಅನುಕೂಲಗಳು, ತಿರುಗಾಡಲಿಕ್ಕೆ ಒಂದು ರಸ್ತೆ, ವಿದ್ಯುತ್ ಶಕ್ತಿ, ಕುಡಿಯೋ ನೀರು, ಇಲ್ಲೆಲ್ಲ 800 ಅಡಿ 1000 ಅಡಿ ಹೋದ್ರು ನೀರು ಸಿಗುತ್ತೆ. ನದಿ ಇಲ್ಲೇ ಹರಿಯುತ್ತೆ, 5 ತಿಂಗಳು 6 ತಿಂಗಳು ಹರಿಯುತ್ತೆ, ಆದ್ರೆ ಕುಡಿಯೋ ನೀರು ಸಿಗೋದಿಲ್ಲ. ಈ ರೀತಿಯ ಒಂದು ದಯನೀಯ ಪರಿಸ್ಥಿತಿ ಪ್ರಕೃತಿ ನಮ್ಗೆಲ್ಲ ಕೊಟ್ಟಿದೆ. ಇಲ್ಲೇ ನೀರು 6 ತಿಂಗಳು ಹರಿಯುತ್ತೆ, ಆದ್ರೆ ನಮಗೆ ನೀರಿನ ಲಭ್ಯತೆ ಕಡಿಮೆ. ಆ ನೀರಿನ ಲಭ್ಯತೆಯನ್ನ ಒದಗಿಸ್ಕೊಡ್ತಕ್ಕಂಥದ್ದು ಅಂತ ಹೇಳಿದ್ರೆ ನಮ್ಮ ಬೋಸರಾಜರವರ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಇವತ್ತು ಹಿಂದಿನ ಎಷ್ಟು ವರ್ಷಗಳಿಂದ ಎಷ್ಟು ಬಹಳ ಕಷ್ಟ ಅನುಭವಿಸಿದಿರಿ, ಆದಷ್ಟು ಜಾಗ್ರತೆ, ಆ ಕಷ್ಟ ನಿವಾರಣೆ ಆಗ್ತಕ್ಕಂಥ ಸಮಯ ಸನ್ನಿವೇಶ ಇವತ್ತು ಒದಗಿ ಬಂದಿದೆ ಅಂತೇಳಿ ನಾವೆಲ್ಲರೂ ಕೂಡ ಸಂತೋಷದಿಂದ ಅವ್ರನ್ನ ಬರಮಾಡ್ಕೊಳ್ಳೋ ಜೊತೆಯಲ್ಲಿ ನಮ್ಮ ಕಷ್ಟನೂ ಕೂಡ ಅವರು ಖುದ್ದಾಗಿ ಪರಿಶೀಲನೆ ಮಾಡಿದ್ದಾರೆ. ನಮ್ಮ ರೆಡ್ಡಿ ಅವರಂತೂ ಅಲ್ಲಿ ವಿಧಾನಸೌಧದಲ್ಲಿ ಶ್ರೀನಿವಾಸೇನ ಸಿಕ್ಕರೆ ಎಲ್ಲಿ ಮನೆಯವರಿಲ್ಲದ್ರಪ್ಪ, ಅಲ್ಲೇ ಹೋದಲ್ಲ. ಹೀಗಾಗಿ ಇವರೆಲ್ಲರೂ ಕೂಡ ಅವರು ಈ ಊರಿನ ಋಣ ತೀರಿಸಲಿಕ್ಕೆ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತೇಳಿ ಎಲ್ಲರ ಮೇಲೂ ಕೂಡ ಪ್ರಭಾವವನ್ನು ಬೀರ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಈಗ ಈ ಭಾಗದ ಜನರ ಅನುಕೂಲಕ್ಕೋಸ್ಕರ ಇಲ್ಲಿ ನೀರು ನಿಲ್ಲಬೇಕು. ನಿಂತು ನೀರನ್ನು ಎಷ್ಟಡಿ 1 ಅಡಿ 1 ಮೀಟರ್ ನಿಲ್ಲಿಸ್ತಿರೋ 2 ಮೀಟರ್ ನಿಲ್ಲಿಸ್ತಿರೋ ನಿಲ್ಲಿಸಿ. ಅದು ನಿಂತಾಗ ಮಾತ್ರ ಇಲ್ಲಿ ಅಂತರ್ಜಲದ ಮಟ್ಟ ಉತ್ತಮ ಆಗಲಿಕ್ಕೆ ಸಹಾಯ ಆಗ್ತದೆ. ಸುಮ್ಮನೆ ನಾವು LLC ಮಾಡಿಬಿಟ್ಟು ನೀರು ಹರ್ಕೊಂಡು ಹೊರಟೋದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಆದ್ರಿಂದ ಅದನ್ನು ತಾವು ದಯಮಾಡಿ ತಾಂತ್ರಿಕವಾಗಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ನಿಮಗೆ ಬಿಟ್ಟಂತ ವಿಚಾರ. ನಮಗೆ ಬೇಕಿರ್ತಕ್ಕಂಥ ಅನುಕೂಲಗಳು ಏನು ಅಂತೇಳಿ ನಮ್ಮ ಗಮನಕ್ಕೆ ತಂದಿದ್ದೀವಿ, ನಿಮಗೂ ಎಲ್ಲ ಮನವರಿಕೆ ಆಗಿದೆ. ಅದನ್ನ ನೀವು ಮಾಡುವಂತ ಕೆಲಸವನ್ನ ತಾವು ಮಾಡ್ತಕ್ಕಂಥದ್ದು ಏನು ಇಂಜಿನಿಯರ್ಗಳು ತಾವಿದ್ದೀರಿ, ತಮ್ಮ ಜವಾಬ್ದಾರಿ ಅಂತ ಹೇಳಿ ನಾವು ಅಲ್ಲಿನೂ ಕೂಡ ಒಂದು ಕಾರ್ಯಕ್ರಮ. ಈಗ ಮುದ್ದೇನಹಳ್ಳಿ ಮತ್ತು ಶಾನ್ಮನಹಳ್ಳಿ ಮಧ್ಯೆ ಅದು ಮಳೆ ಬಂದ್ಬಿಡ್ತು ಅಂದ್ರೆ ಅಲ್ಲಿ ತಿರುಗಾಡಕ್ಕೆ ಆಗಲ್ಲ, ಎಲ್ಲ ಗುಂಡಿಗಳು ಅವೆಲ್ಲ ಬಿಟ್ಬಿಡೋ, ಎಲ್ಲ LLC ಮಾಡಿದ್ದಾರೆ. ಯಾವುದೋ ಒಂದು 30 ವರ್ಷದ ಮುಂಚೆನೆ 40 ವರ್ಷದ ಮುಂಚೆನೆ ಮಾಡಿರುವಂಥದ್ದು. ಮತ್ತೆ ಅದು ಇಂಟರ್ ಸ್ಟೇಟ್ ಕನೆಕ್ಟಿವಿಟಿ ರೋಡು ಕೂಡ ಅದು ಹಿಂದೂಪುರಕ್ಕೆ ನಾವು ಈ ಮೈನ್ ರೋಡ್ ಎಲ್ಲ ಹೋಗಿ ಬಂದ್ರೆ 25 ಕಿಲೋಮೀಟರ್ ಆಗ್ತದೆ. ನಾವು ಅಲ್ಲಿಂದ ಕಸಿನಾಯಕನಹಳ್ಳಿ ಜಲ್ತಿನಲ್ಲಿ ಹೋದ್ರೆ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಹಿಂದೂಪುರಕ್ಕೆ ಟಚ್ ಆಗ್ಬಿಟ್ಟು ಸಿಟಿಗೆ ಟಚ್ ಆಗ್ಬಿಡ್ತೀವಿ ನಾವು. ಅದು ಒಂದು ಇಂಟರ್ ಸ್ಟೇಟ್ ಕನೆಕ್ಟಿವಿಟಿಗೂ ಕೂಡ ಅದು ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ಇವತ್ತು ಬ್ರಿಡ್ಜ್ ಕಮ್ ಬ್ಯಾರೇಜಿನ ಶಂಕುಸ್ಥಾಪನೆಯನ್ನ ಮಾಡ್ತಕ್ಕಂಥದ್ದಕ್ಕೆ ಆಗಮಿಸಿದ್ದಾರೆ. ಬಹಳ ಸಂತೋಷ. ಯಾಕೆಂದ್ರೆ ಅಲ್ಲಿ ನೀರು ಕೂಡ ನಿಲ್ಲುತ್ತೆ, ಅದರಿಂದ ನಮ್ಮ ಐಡಿಹಳ್ಳಿ ಹೋಗ್ಲಿಗೂ ಕೂಡ ಸಹಾಯ ಆಗ್ತದೆ. ಮತ್ತೆ ಈ ಕಡೆ ಕೊರಗನಹಳ್ಳಿ ಹೋಗ್ಲಿ ಜನಕ್ಕೂ ಕೂಡ ಸಹಾಯ ಆಗ್ತದೆ ನೀರು ನಿಲ್ಲೋದ್ರಿಂದ. ರಸ್ತೆ ಮಾಡೋದ್ರಿಂದ ಇಂಟರ್ ಸ್ಟೇಟ್ ಕನೆಕ್ಟಿವಿಟಿಗೆ ಬಹಳ ಹತ್ತಿರದಲ್ಲಿ ನಾವು ಹಿಂದೂಪುರ ಮುಟ್ತೇವೆ. ನಾವು ಮೇನ್ ರೋಡ್ ಎಲ್ಲ ಹೋಗಿ ಇಲ್ಲಿಂದ ಬಂದ್ರೆ 25 ಕಿಲೋಮೀಟರ್ ಜಾಸ್ತಿ ಆಗ್ತದೆ. ನಾವು ಅಲ್ಲಿಂದ ಕಸಿನಾಯಕನಹಳ್ಳಿ ಜಲ್ತಿನಹಳ್ಳಿಯಿಂದ ಹೋದ್ರೆ ಹಿಂದೂಪುರ ಟೌನ್ಗೆ ಕಾಲಿಟ್ಬಿಡ್ತೀವಿ ನಾವು. ನಮ್ಮ ಬಾರ್ಡ್ರು ಹಿಂದೂಪುರ ಸಿಟಿ ಬಾರ್ಡ್ರು ಕನೆಕ್ಟೆಡ್ ಅಲ್ಲಿ. ಹಾಗಾಗಿ ನಮಗೆ ಹೆಚ್ಚು ಅನುಕೂಲ ಆಗ್ತದೆ ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ.
ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತರ್ಜಲದ ಮಟ್ಟವನ್ನು ವೃದ್ಧಿ ಆಗ್ತಕ್ಕಂಥ ಉತ್ತಮವಾದಂತಹ ಬೆಳವಣಿಗೆನ ಅಲ್ಲೂ ಕಾಣ್ತೀವಿ, ಇಲ್ಲಿನೂ ಕಾಣ್ತೀವಿ. ನಮ್ಮ ಗೌಡ್ರು ಲಾಸ್ಟ್ ಇಯರ್ ನಾವು ನೀರು ಬಂದಾಗ ತಾತ್ಕಾಲಿಕವಾಗಿ ಒಂದು ಒಡ್ಡನ್ನ ಹಾಕಿ ಆ ಕೆರೆಗಳಿಗೆಲ್ಲ ನೀರು ತುಂಬಿಸಿದ್ದು. ಅಲ್ಲಿ ಮುತ್ತೈನಹಳ್ಳಿಯಲ್ಲೆಲ್ಲ 800 ಅಡಿ ಬೋರ್ವೆಲ್ಲಲ್ಲಿ ಮಣಗೋಗಿದ್ದಿತ್ತು. ಆ ನೀರು ತುಂಬಿದ ಮೇಲೆ ಬೋರ್ವೆಲ್ಲಿಂದ ತಾನಾಗೆ ಹೋಗ್ತಾ ಇತ್ತು ನೀರು. ನಿಮ್ಮುಡ್ಗನಹಳ್ಳಿದು ಆಯ್ತು, ಅಲ್ಲಿ ನಾನು ಹೇಳೋದು ಇವ್ರಂತ ಒಂದು. ಇವಾಗ ಮುತ್ತೈನಹಳ್ಳಿಯಲ್ಲೆಲ್ಲ ಆ ಬೋರ್ವೆಲ್ಗಳು ಬಿದ್ದೋಗಿ ಎಲ್ಲ ಡ್ರೈ ಆಗಿದಾವೆ ಅಂತ ಅಬಾಂಡನ್ ಮಾಡಿದ ಬೋರ್ವೆಲ್ಗಳಲ್ಲಿ ತಾನಾಗಿ ನೀರು ಉಕ್ಕೋದು. ಅದು ಒಂದು ಜಾಗದಲ್ಲಿ ಮಾಡ್ತಕ್ಕಂಥದ್ದು ಈಗೆಲ್ಲ ಅಗತ್ಯತೆ ನಮ್ಮ ಸಚಿವರ ಗಮನದಲ್ಲಿದೆ, ಮತ್ತೆ ಎಲ್ಲ ಅಧಿಕಾರಿಗಳು ಕೂಡ ಗಮನದಲ್ಲಿದ್ದಾರೆ. ಈ ಒಂದು ಪುಣ್ಯದ ಕೆಲಸಗಳಿದು. ಇದೆಲ್ಲ ಬಹಳ ಹಿಂದೆನೆ ಒಂದು 20 ವರ್ಷದಿಂದನೇ ಇವೆಲ್ಲ ಮಾಡಬೇಕಾಗಿತ್ತು. ಹಂಗೆ ಲೆಕ್ಕ ಹಾಕೊಂಡ್ರೆ ನಾನು ಅವ್ರು ಟೀಕೆ ಮಾಡ್ತಿದ್ದೀನಿ ಅಂತಕ್ಕಂಥದ್ದಲ್ಲ. ನಾವು ಯಾವತ್ತೂ ಕೂಡ ನಾವು ರಾಜಕಾರಣಿಗಳಾಗಿರೋರು ಮುಂದಿನ ಚುನಾವಣೆ ಬಗ್ಗೆ ಎಲ್ಲ ಚಿಂತನೆ ಮಾಡೋದು, ಮುಂದಿನ ಪೀಳಿಗೆ ಬಗ್ಗೆ ಚಿಂತನೆ ಮಾಡಬೇಕು. ಅದು ನಮ್ಮೆಲ್ಲರ ಆಗ್ಬೇಕಾಗ್ತದೆ. ಚುನಾವಣೆ ಓಟ್ ಹಾಕ್ತಾರೋ ಬಿಡ್ತಾರೋ, ಹಾಕ್ಲಿ ಬಿಟ್ರೋ ಬಿಡ್ಲಿ, ಹಾಕಿದ್ರೆ ನಿನ್ ಕೆಲಸ, ಹಾಕ್ದಿದ್ರೆ ನನ್ನ ಕೆಲಸ ಅಂತ ನಾವು ರಾಜಕಾರಣಿಗಳು ಇರ್ತಕ್ಕಂಥದ್ದು ಮುಖ್ಯ ಅಂತೇಳಿ ನಾನು ಕೂಡ ಅನ್ಕೊಳ್ತೇನೆ. ಆದ್ರಿಂದ ನನಗೆ ಕೊಡಗೇನಹಳ್ಳಿ ಅಂತ ಹೇಳಿದ್ರೆ ಒಂದು ವಿಶೇಷವಾದಂತಹ ಪ್ರೀತಿ, ಅಭಿಮಾನ. ಕಾರಣ ಏನಂದ್ರೆ ಇಲ್ಲೆಲ್ಲ ಶ್ರಮಜೀವಿಗಳು ವಾಸ ಮಾಡ್ತಕ್ಕಂಥ, ದುಡಿತಕ್ಕಂಥವ್ರು. ಅವ್ರು ಯಾರನ್ನ ಏನು ಕೇಳಲಿಕ್ಕೆ ಕೈ ಚಾಚೋರೇ ಅಲ್ಲ. ಅಂದಾಚಣಿಗೆ ಬೇರೆ ಇಲ್ಲೆಲ್ಲ ಬೇರೆ ಕಡೆಯವರು ಬಂದವ್ರೆ. ನಮ್ಮ ದೊಡ್ಡ ಚಿಕ್ಕಪ್ಪ ಒಂದ್ಸತಿ ಓಟ್ ಹಾಕಿಲ್ಲ, 2004 ಹಾಕೋನು ಅಷ್ಟೇ, ತಿರುಗಿ ಹಾಕಿಲ್ಲ ಗಿರಾಕಿ. ಅದು ಕೂಡ ಬಂದವ್ರೆ ಇಲ್ಲಿ. ಆಮೇಲೆ ಅಲ್ಲೋಗ್ಬಿಟ್ಟು ಬರೀ ಕೊಡಗೇನಹಳ್ಳಿಯವ್ರಿಗೆ ಹೋಗ್ರ ಕಡೆ ನಮ್ಮ ಕಡೆಯವರಿಗೆಲ್ಲ ಬೈಕೊಂಡ್ರು ಅಂತ ಅಲ್ಲೋಗಿ ಹೇಳ್ಬಿಟ್ಟು ಗಿರಾಕಿ ಅಂತ ಹೇಳ್ತಾ ಇದ್ದೀರಿ. ಏನೇ ಇಡ್ಲಿ, ಚುನಾವಣೆ ಓಟ್ಗೋಸ್ಕರ ಅಲ್ಲ, ನಾವು ಪ್ರೀತಿ ವಿಶ್ವಾಸದಲ್ಲಿ ಹೋಗುವಂತ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀವಿ. ಇದೆಲ್ಲ ಶ್ರಮಜೀವಿಗಳು, ಕೆಲಸ ಮಾಡಿ ಜೀವನ ಮಾಡುವಂತರು. ಯಾರ ಹತ್ರನೂ ಕೂಡ ಯಾವುದೇ ರೀತಿಯ ಒಂದು ಕೈ ಚಾಚತಕ್ಕಂಥ ಪ್ರವೃತ್ತಿನೂ ಇಲ್ಲ. ಮತ್ತು ಅವ್ರಿಗೆ ಬೇಕಿರ್ತಕ್ಕಂಥ ನಾವು ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಹಾಗಾಗಿ ಇವತ್ತು ಏನು ಬೋಸರಾಜ್ ಸಾಹೇಬ್ ಇಲ್ಲಿ ಬಂದಿದ್ದಾರೆ, ಇದೆಲ್ಲವನ್ನು ಕೂಡ ನೋಡಿದ್ದಾರೆ. ಅವರೆಲ್ಲ ಅಧಿಕಾರಿಗಳಿಗೂ ಕೂಡ ಮನವರಿಕೆ ಆಗಿದೆ. ಆದಷ್ಟು ಜಾಗ್ರತೆ ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ಅವ್ರು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ವ್ಯಕ್ತಪಡಿಸಿ ಆದಷ್ಟು ಜಾಗ್ರತೆ ನಿಮ್ಮ ಅವಧಿನಲ್ಲಿ ಜಾಗ್ರತೆ ಮಾಡಬೇಕು. ನೀವೇ ಬಂದು ಇದನ್ನು ಉದ್ಘಾಟನೆ ಮಾಡಬೇಕು. ಈಗ ನಮ್ಮಲ್ಲಿ ಕೋಟೆಕಲ್ಲಪ್ಪನ ದೇವಸ್ಥಾನಕ್ಕೆ ರಸ್ತೆ ಇರಲಿಲ್ಲ. ಒಂದ್ ದಿವಸ 3 ಗಂಟೆಗೆ ನಾನೇ ಹೋದೆ, ನೋಡೋಣ ಅದೇನು ರಸ್ತೆ ಕೇಳ್ತಾರೆ ಇವರು ಅಂತೇಳಿ. ಸರಿ, ಅಲ್ಲಿಗೆ ಹೋಗುವಾಗ ನಾವು ರೋಜನ್ ಗಿಡ ಅವು ಇವೆಲ್ಲ ಇದ್ದವು. ನಾನು ಬರ್ತಾನೆ ಅಂತ ಹೇಳ್ಬಿಟ್ಟು ಇವರೆಲ್ಲ ಹೋಗಿ ಸುಮ್ಮನೆ ಅದನ್ನೆಲ್ಲ ಟ್ರಿಮ್ ಮಾಡಿದ್ರು. ಮುಖಕ್ಕೆ ಮುಳ್ಳೆಲ್ಲ ಹೊಡೆಯೋವು. ಆದ್ರೂ ಕೂಡ ಹೋದು. ಕೃಷ್ಣಪ್ಪನವರು ಮಂತ್ರಿ ಇದ್ರು, ನಮ್ಮ ಲೇಔಟ್ ಕೃಷ್ಣಪ್ಪನವರು. ಅವ್ರನ್ನ ಕರ್ಕೊಂಡ್ಬಂದು ತೋರಿಸಿದ್ರೆ ಅವರು ಮಂಜೂರಾತಿ ಮಾಡಿಕೊಟ್ಟು ಅದಕ್ಕೆ ರಸ್ತೆ. ಮತ್ತೆ ಅವರೇ ಬಂದು ಸಚಿವರಿರುವಾಗ ರಸ್ತೆ ಉದ್ಘಾಟನೆ ಮಾಡಿದ್ರು. ಮತ್ತೆ ಅಲ್ಲಿ ಕುಡಿಯೋಕೆ ನೀರಿರಲಿಲ್ಲ. ಮೇಲೆ ಕೆಳಗಡೆ ಬೋರ್ವೆಲ್ ಹಾಕಿ ಸುಮಾರು 35 HP ಇದ್ದು ಕಿರ್ಲೋಸ್ಕರ್ ಕಂಪನಿಗೆ ಆರ್ಡರ್ ಕೊಟ್ಟು ಅದು ಮೋಟರ್ ಸಪರೇಟ್ ಮಾಡಿಸಿ ಮೇಲಕ್ಕೆ ನೀರನ್ನ, ಕುಡಿಯೋ ನೀರನ್ನ ಕೊಟ್ಟಂತ. ಹಾಗೆ ಇದನ್ನು ಉದಾಹರಣೆ ಯಾಕೆ ಹೇಳ್ತೀನಿ ಅಂದ್ರೆ, ಇವತ್ತು ಅವ್ರ ಅಧಿಕಾರದಲ್ಲಿ ಇಲ್ಲ ಕೃಷ್ಣಪ್ಪ, ಅದು ನಾವು ನೆನೆಸ್ಕೊತೀವಿ ಅವಾಗ. ಹಾಗೇನೆ ಇವತ್ತು ಬೋಸರಾಜ್ ಅವರು ಬಂದಿದ್ದಾರೆ. ಅವರು ಕೂಡ ಅವ್ರಿಗಿನ್ನ ಹೆಚ್ಚು ತುರ್ತಾಗಿ ಕಾರ್ಯ ಮಾಡತಕ್ಕಂತ ಒಂದು ಶಕ್ತಿ, ಮನಸ್ಥಿತಿ ಅವ್ರಿಗೆ ಇರೋದ್ರಿಂದ ಆದಷ್ಟು ಜಾಗ್ರತೆ ಇದು ಕಾರ್ಯ ಆಗ್ತದೆ. ಅವ್ರ ಕಡೆಯಿಂದನೇ ಉದ್ಘಾಟನೆ ಕೂಡ ನಾವು ಮಾಡಿಸೋಣ ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸಿ ತಮ್ಮೆಲ್ಲರಿಗೂ ಶುಭವನ್ನು ಕೋರೋದ್ರ ಜೊತೆಗೆ ವಿಶೇಷವಾಗಿ ನಮ್ಮ ರೆಡ್ಡಿಯವರು ಮತ್ತೆ ಶ್ರೀನಿವಾಸ್ ಹಿಂದೆ ಯಾವಾಗ ಒಂದ್ಸರಿ ಬಂದಾಗ ನಿಮ್ಮಲ್ಲಿ ಟೀ ಕುಡಿದು ಅವತ್ತು ಹೇಳ್ತಾ ಇದ್ರಿ. ಅವ್ರು ನಮ್ಮ ಇವರು ರಾಮರೆಡ್ಡಿನ ಅಂತಾರ, ಜಿ ರಾಮರೆಡ್ಡಿ ಪಾಪ ಯಜಮಾನ್ ಮನುಷ್ಯ. ನಾವು ಏನೋ ಅವ್ರ ಕಾಲದಲ್ಲಿ ಅವ್ರ ಕಣ್ಮುಂದೆ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಆಗಲಿಲ್ಲ. ಆದ್ರೂ ಕೂಡ ಅವ್ರು ಬಹಳ ಒತ್ತಾಯ ಮಾಡಿದ್ರು. ಅವ್ರು ಬಹಳ ವಯಸ್ಸಿನ ದೊಡ್ಡವರಿದ್ರು, ಅವರು ಕೂಡ ಒತ್ತಾಯ ಮಾಡಿದ್ರು. ಮತ್ತೆ ನಮ್ಮ ಮುಖಂಡಗಳು ಆರ್ನಾನ್ ರೆಡ್ಡಿ ಇರ್ಬೋದು, ಬೇರೆ ಬೇರೆಯವರು ಈ ಭಾಗದ ಮುಖಂಡಗಳು ಕೂಡ ಒತ್ತಾಯ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯ ಮುಗಿತಕ್ಕಂಥ ಒಂದು ಸೂಚನೆ ನಮ್ಮೆಲ್ಲರಿಗೂ ಕೂಡ ಸಚಿವರು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ವ್ಯಕ್ತಪಡಿಸಿ ಅವ್ರಿಗೂ ಕೂಡ ಶುಭವನ್ನು ಕೋರಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಈಗ ನೀನೇನು ಬೇಡ, ಅಲ್ಲಿ ಮಾತಾಡಿ. ಈಗ ಅಲ್ಲಿ ವಿವರವಾಗಿ ಸನ್ಮಾನ್ಯ ಸಚಿವರು ಮಾತಾಡ್ತಾರೆ. ಇಲ್ಲಿ ಈ ಕಾಮಗಾರಿಗೆ ಸಂಬಂಧಪಟ್ಟಂಗೆ ಅವರ ಅಭಿಪ್ರಾಯವನ್ನು 2 ಮಾತಲ್ಲಿ ವ್ಯಕ್ತಪಡಿಸಬೇಕು ಅಂತೇಳಿ ಮನವಿ ಮಾಡ್ತೀವಿ.
ಕೋವಿನಲ್ಲಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಎದುರಿ ಸಭಾ ಅಧ್ಯಕ್ಷರು ವಹಿಸಿರುವಂಥ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನದಿಂದಿರುವಂಥ ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜಣ್ಣವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳೇ, ನಮ್ಮ ಇಲಾಖೆಯ ಕಾರ್ಯದರ್ಶಿಗಳೇ, ಮುಖ್ಯ ಇಂಜಿನಿಯರ್ ಅವರೇ, SC ಅವರೇ, ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರ ಮಿತ್ರರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಪಕ್ಷದ ಹಾಗೂ ಕ್ಷೇತ್ರದ ಮುಖಂಡರುಗಳೇ ಹಾಗೂ ಗ್ರಾಮದ ರೈತ ಬಂಧುಗಳೇ, ಈಗಾಗಲೇ ತಮಗೆಲ್ಲರಿಗೂ ಸಾಕಷ್ಟು ಅಭಿಮಾನ ಇದೆ ಮತ್ತು ಆಶ್ವಾಸನೆ ಕೊಟ್ಟರೆ ಆ ಕಾರ್ಯ ಆಗ್ತದೆ ಅಂತ ತಮಗೆ ವಿಶ್ವಾಸ ಇದೆ. ಆ ದಿಶೆಯಲ್ಲಿ ಈಗಾಗಲೇ ಮೊನ್ನೆ ಅಸೆಂಬ್ಲಿನಲ್ಲಿ ಅವರು ಒಂದು ಕ್ವಶನ್ ಹಾಕೋದ್ರ ಮುಖಾಂತರ ಈ ವಿಷಯ ನಮ್ಮ ಗಮನಕ್ಕೆ ಬಂತು. ನಾವು ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದೆ. ಯಾಕಂದರೆ ರಾಜಣ್ಣವ್ರು ಕೇಳ್ತಾ ಇದ್ರೆ ಕ್ವಶನ್ ಅಂದರೆ ಅದು ಆಗಲೇಬೇಕು ಎಂಬುದು ನಮ್ಮ ಆಶಯ. ನಾನು ಮೊದಲೇ ಆವತ್ತಿನ ಒಂದು ದಿವಸ ಮೊದಲೇ ನಮ್ಮೆಲ್ಲ ಅಧಿಕಾರಿಗಳನ್ನ ಕರೆಸಿದ್ರೆ ಸಾಲಕ್ಕೆ ಭಾಗ ಏನು ಕಷ್ಟ ಇದೆ, ಏನು ತೊಂದರೆ ಇದೆ ಅಂತೇಳಿ ಕೇಳಿದೆ. ಅವ್ರು ಯಾವುದೋ ಕೆಲವೊಂದು ತೊಂದರೆಗಳನ್ನ ಹೇಳಿದ್ರು. ಮರುದಿವಸ ನಾವು ಕ್ವಶನ್ ಹಾಕಕ್ಕೆ ಮೊದಲೇ ಅವ್ರ ಹತ್ರ ಹೋಗಿ ಭೇಟಿಯಾಗಿ ಕೂತು ಮಾತನಾಡಿದ್ವಿ. ಅದು ಆಗಲೇಬೇಕು ಅಂತೇಳಿ ಈಗಾಗಲೇ ಹೇಳಿರ್ತಕ್ಕಂಥ ಪರಿಸ್ಥಿತಿ. ಜನರು ಈ ಎರಡೂ ಕಡೆ ರೈತರಿದ್ದಾರೆ, ಎರಡೂ ಕಡೆ ಮನೆಗಳಿದ್ದಾವೆ, ಅವ್ರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಒಟ್ಟಾರೆ ಕೆಲಸ ಆಗಲೇಬೇಕು ಅಂತ ಮಾತನ್ನು ಅವ್ರು ಹೇಳಿದರು. ಅದೇ ರೀತಿಯಾಗಿ ಸಮಯ ಬಂದಾಗ ನಾನು ಅವ್ರಿಗೆ ಆಶ್ವಾಸನೆ ಕೊಟ್ಟ ಜೊತೆಯಲ್ಲಿ ನಾವು ನೀವು ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಆ ಸ್ಪಾಟ್ಗೆ ಹೋಗಿ ನೋಡ್ಕೊಂಡು ಬಂದು ಆ ಫೀಸಿಬಿಲಿಟಿ ಪಡಬೇಕಾದ್ರೆ ಅದು ಮಾಡ್ಲಿಕ್ಕೆ ಸಾಧ್ಯ ಇತ್ತಂದ್ರೆ 100% ಮಾಡಿಕೊಳ್ಳೋಣ ಅಂತ ಮಾತನ್ನು ಹೇಳಿದ್ವಿ. ಕಳೆದ 4-5 ದಿವಸದಿಂದ ಅವರೇ ಸಮಯ ಫಿಕ್ಸ್ ಮಾಡಿದ್ರೆ 3ನೇ ತಾರೀಕು ಹೋಗೋಣ. ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸೋಮಣ್ಣವರು ಇಲ್ಲಿ ಲೋಕಸಭಾ ಸದಸ್ಯ ಸಹಿತ ಬರ್ತಾರೆ, ಡಾಕ್ಟರ್ ಪರಮೇಶ್ವರ್ ಸಹಿತ ಬರ್ತಾರೆ ಅಂತೇಳಿ ನಾವು ಮಾತನಾಡಿದ್ವಿ. ಆ ದಿಶೆಯಲ್ಲಿ ಇವತ್ತು ನಾವು ಬಂದಿದ್ದೀವಿ. ನೋಡಿದ್ವಿ ನಮ್ಮ ಅಧಿಕಾರಿಗಳು, ಅದಕ್ಕೆ ಎಲ್ಲರೂ ಬಂದಿದ್ದಾರೆ. ಕಾರ್ಯದರ್ಶಿಗಳು, ನಮ್ಮ ಚೀಫ್ ಇಂಜಿನಿಯರು, SC ಅವರು, ಎಕ್ಸಿಕ್ಯೂಟಿವ್ ಇಂಜಿನಿಯರು, ಅಸಿಸ್ಟೆಂಟ್ ಇಂಜಿನಿಯರು ಎಲ್ಲರೂ ಬಂದಿದ್ದಾರೆ. ಯಾಕಂದರೆ ಅವ್ರಿಗೆ ಯಾವುದೂ ಡೌಟ್ಸ್ ಇರಬಾರ್ದು ಅಂತೇಳಿ ಎಲ್ಲರನ್ನೂ ಬರಲಿಕ್ಕೆ ಕೇಳಿದ್ವಿ. ಎಲ್ಲರೂ ಬಂದಿದ್ದಾರೆ, ನೋಡಿದ್ದಾರೆ. ಈಗಾಗಲೇ ಶ್ರೀಮಾನ್ ರಾಜಣ್ಣವರು ಹೇಳಿದಂತೆ ಆದಷ್ಟು ತೀವ್ರದಲ್ಲಿ ನೀವೇನು ನಿಮ್ಮ ಅಪೇಕ್ಷೆ ಇದೆ ಆ ಬ್ರಿಡ್ಜ್ ಬ್ಯಾರೇಜ್ ಮಾಡಬೇಕಂತೇಳಿ ಅದಕ್ಕೆ ನಮ್ಮ DPR ತಯಾರು ಮಾಡಿ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡಿ ಅದಕ್ಕೆ ಮಂಜೂರಾತಿ ಕೊಟ್ಟು ಶ್ರೀಮಾನ್ ರಾಜಣ್ಣವ್ರ ಜೊತೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಇಬ್ಬರು ಬಂದು ಶಂಕುಸ್ಥಾಪನೆ ಮಾಡುವಂಥ ಕಾರ್ಯಕ್ರಮ ಮಾಡುವಂಥ ಮಾತನ್ನು ಹೇಳಿ ಇವತ್ತು ಇನ್ನೂ ಈ ಜಿಲ್ಲೆಯಲ್ಲಿ ಅನೇಕ ಕಾಮಗಾರಿಗಳು ನಾವು ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಮಧುಗಿರಿ ಕ್ಷೇತ್ರದಲ್ಲಿ ಸಹಿತ ಶ್ರೀಮಾನ್ ರಾಜಣ್ಣವ್ರ ಪ್ರಯತ್ನದಿಂದ ಕಳೆದ 2.5 ವರ್ಷದಲ್ಲಿ ಸುಮಾರು 380-390 ಕೋಟಿ ಕೆಲಸ ಮಾಡಿದ್ದಾರೆ. ಅದೇ ಉಳಿದು ಅದ್ರ ಜೊತೆಯಲ್ಲಿ ಎಲ್ಲ ಕಡೆ ಎಲ್ಲೆಲ್ಲಿ ನೀರು ಬಿಡ್ತಂತ ಎಲ್ಲ ಕಡೆ 150 ಬೋರ್ವೆಲ್ ಹಾಕ್ತಾರೆ. 150 ಬೋರ್ವೆಲ್ ಕೇಳಿದ್ರೆ 150 ಬೋರ್ವೆಲ್ ಅವ್ರು ಕೊಟ್ಟಿವಿ. ನಾವು ಹೈಯೆಸ್ಟ್ ಬೋರ್ವೆಲ್ ಜಿಲ್ಲಾದಲ್ಲಿ ಸ್ಟೇಟ್ನಲ್ಲಿ ನಿಮ್ಮ ಜಿಲ್ಲೆಗೆ ನಾವು ಕೊಟ್ಟಿದ್ವಿ. ನೀವು ಹೇಳಿದ್ರಿ 2-3 ಸಾಲ ಇದೆ, ಬಡವರಿದ್ದಾರೆ, ರೈತರಿದ್ದಾರೆ, ಈ ಜಿಲ್ಲೆಗೆ ಜಾಸ್ತಿ ಕೊಡಬೇಕಂತೇಳಿ. ಅದೇ ರೀತಿಯಾಗಿ ಡಾಕ್ಟರ್ ಪರಮೇಶ್ವರ್ ಅನೇಕ ಬಾರಿ ಹೇಳಿದರು. ಹಾಗಾಗಿ ಈ ಜಿಲ್ಲೆಗೆ, ತುಮಕೂರು ಜಿಲ್ಲೆಗೆ ಮಾಡುವ ಎಲ್ಲ ಕೆಲಸ ನಾವು ಮಾಡ್ತೇವೆ. ಅದ್ರ ಜೊತೆಯಲ್ಲಿ ವರ್ಷಭಾವಧಿ ವ್ಯಾಲಿಗೆ ಸಹಿತ ತಂದು ಕೆಳಗೆ ತರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ. ಮೊದಲನೇ ಸ್ಟೇಜಲ್ಲಿ 1081 ಕೋಟಿ ಹೋದ ವರ್ಷ ಶ್ರೀಮಾನ್ ಸಿದ್ದರಾಮಯ್ಯನವರು ರಾಜ್ಯದ ಮೇಲೆ ಮಾಡಬೇಕು ಕೆಳಗೆ ತುಂಬತಕ್ಕಂಥ ಕೆಲಸ ಅಂತೇಳಿ ಮಂಜೂರಾತಿ ಕೊಟ್ಟು ಟೆಂಡರ್ ಆಗಿ ಕೆಲಸ ನಡೀತಾ ಇದೆ. ಈ ಎರಡನಾದ್ರೂ ನಾವು ನೆಕ್ಸ್ಟ್ ಇಯರ್ ಮಾಡಬೇಕಾಗಿತ್ತು. ಈಗ 650 ಕೋಟಿ ಎಡಿಷನಲ್ ಆಗಿ ನಮಗೆ ತಕ್ಷಣ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನಮಗೆ ಅನುಮತಿ ಕೊಡೋದ್ರ ಮುಖಾಂತರ ಸೆಕೆಂಡ್ ಸ್ಟೇಜ್ ಇದು 1 ವರ್ಷ ಮೊದಲೇ ನಾವು ಮಾಡಿ 1700 ಕೋಟಿಲಿಂದ ಈಗಾಗಲೇ ನಾವು ವರ್ಷಭಾವತಿ ವ್ಯಾಲಿಯಿಂದ ಬ್ಯಾಂಗ್ಳೂರಿನಿಂದ ಆ ನೀರು ತಂದು ಈ ತುಮಕೂರು ಮತ್ತು ಮುಂದೆ ಹೋಗಿ ಬೇರೆ ಗೌರಿಬಿದನೂರು ತನಕ ಕೊಡ್ತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈ ದಿಶೆಯಲ್ಲಿ ಒಟ್ಟಾರೆ ಏನು ನಮ್ಮ ರಾಜಣ್ಣವರ ಮಾರ್ಗದರ್ಶನದಲ್ಲಿ ಸಹಕಾರ ಇಲಾಖೆದಲ್ಲಿರ್ಬೋದು, ಇಡೀ ರಾಜ್ಯಾದ್ಯಂತವರು ಎಲ್ಲ ಕಡೆ ಇರ್ತಕ್ಕಂಥ ಜನರ ಜೊತೆ ಸಂಪರ್ಕ ಇಟ್ಕೊಂಡು ಆ ಸಹಕಾರ ಇಲಾಖೆಯನ್ನು ಪ್ರೋತ್ಸಾಹಿಸುವಂಥ ಮತ್ತು ಜನಪರವಾಗಿ, ರೈತರ ಪರವಾಗಿ ಅನುಕೂಲವಾಗುವಂಥ ಅನೇಕ ತೀರ್ಮಾನಗಳು ತೆಗೆದುಕೊಳ್ಬೇಕಾದ್ರೆ VSS ಸೊಸೈಟಿಗಳಿರ್ಬೋದು, ತಾಲೂಕಾ ಸೊಸೈಟಿಗಳಿರ್ಬೋದು, PLDಗಳಿರ್ಬೋದು, DCC ಬ್ಯಾಂಕ್ಗಳಿರ್ಬೋದು, ರಾಜ್ಯ ಮಟ್ಟದ SLD ಇರ್ಬೋದು, ಅವ್ರ ಮಾರ್ಗದರ್ಶನದಲ್ಲಿ ಅವ್ರು ಸಹಕಾರ ಸಚಿವರಿದ್ದಾಗ ಮತ್ತು ಸಚಿವರಾಗ ಮೊದಲನೇ ಸಹಿತ ನಮಗೆಲ್ಲ ಸಾಕಷ್ಟು ವರ್ಷಗಳಿಂದ ಅವ್ರ ಪರಿಚಯ ಇರೋದ್ರಿಂದ ಜನಪರವಾಗಿ, ಬಡವರ ಪರವಾಗಿ ಸದಾಕಾಲ ಅವರ ತೀರ್ಮಾನಗಳು, ಚರ್ಚೆ ಮತ್ತು ಅವರ ಆಶ್ವಾಸನೆಗಳು ನಮ್ಮ ಭಾಗದಲ್ಲಿ ಸಹಿತ ಸಾಕಷ್ಟು ಸಂಪರ್ಕ ಇರ್ತಕ್ಕಂಥದ್ದು. ಆ ರೀತಿಯಾಗಿ ನಮ್ಮ ಇಲಾಖೆಯಿಂದ ಶ್ರೀಮಾನ್ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಏನೇ ಕೆಲಸಗಳಿದ್ದು ಸಹಿತ ಈ ಭಾಗದಲ್ಲಿ ನಾವು ನಮಗೆಲ್ಲರಿಗೂ ಮಾಡಿಕೊಡ್ತೇವೆ ಮಾತನ್ನು ಹೇಳಿ, ಇವತ್ತು ಸುಮ್ಮನೆ ನಾವು ಕೇವಲ ಬಂದು ನೋಡೋ ಹೋಗ್ಬೇಕು ಸೈಟ್ ಅಂತ ಹೇಳಿದ್ರು. ಅಂದರೆ ದಾರಿ ಉದ್ದಕ್ಕೂ ಎಲ್ಲ ಕಡೆ ಎಲ್ಲ ಹಳ್ಳಿಗಳಲ್ಲಿ ಜನ ನಿಂತಿದ್ರು. ಅವ್ರದ್ದಾದಂಥ ಬೇಡಿಕೆಗಳು ಶಾಸಕರಿಗೆ ಹೇಳಿದ್ರು. ಅವರು ಅದರ ಜೊತೆಯಲ್ಲಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೇ ಇದ್ರೂ ಸಹಿತ ಈ ಕ್ಷೇತ್ರಕ್ಕೆ ಆದಷ್ಟು ತೀವ್ರವಾಗಿ ಮಾಡಿಕೊಡ್ತೇವೆ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಮನಸ್ಸಿನ ಮಾತನಾಡುತ್ತೆ.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.